ಮತ್ತೊಂದು ಕಡೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಲಾರಿ ನಾಪತ್ತೆಯಾಗಿರುವ ಲಾರಿಯ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಹಿಟಾಚಿ ಬೂಮರ್ನಿಂದ ಮಣ್ಣನ್ನ ತೆರವುಗೊಳಿಸಲಾಗ್ತಾ ಇದೆ. NDRF, STRF ಹಾಗೆ ಸೇನೆ ಶೋಧ ಕಾರ್ಯದಲ್ಲಿ ಭಾಗಿಯಾಗಿವೆ. ಸತೀಶ್ ಸೈಲ್ ಶಾಸಕರು ಸ್ಥಳದಲ್ಲೇ ಇದ್ದಾರೆ. ಎಲ್ಲಾ ಕಾರ್ಯಾಚರಣೆಯನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. 60 ಅಡಿ ಉದ್ದಕ್ಕೆ ಚಾಚಿ ಕಲ್ಲು ಮಣ್ಣನ್ನ ಎತ್ತುವ ಯಂತ್ರವನ್ನ ಇದೀಗ ತರಿಸಲಾಗಿದೆ. ಹೈವೇಯಲ್ಲಿ ಬಿದ್ದ ಕಲ್ಲು ಮಣ್ಣು ಎತ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ತಂಡ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. IRB ಸಿಬ್ಬಂದಿ ಕೂಡ ಕೋಸ್ಟಲ್ ಗಾರ್ಡ್ ಹೆಲಿಕಾಪ್ಟರ್ ಅನ್ನ ಬಳಸಿ ಕೂಡ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಬೂಮರ್ ಯಂತ್ರ. ಈ ಯಂತ್ರವನ್ನ ಶಾಸಕ ಸತೀಶ್ ಸೈಲ್ ಅವರೇ ತರಿಸಿದ್ದಾರೆ. ಅಂಕೋಲಾದಲ್ಲಿ ಆಗಿರುವಂತಹ ದುರಂತ ಪ್ರಕರಣ ಈ ಕ್ಷಣದವರೆಗೂ ಕೂಡ ನಾಪತ್ತೆಯಾಗಿರುವ ಲಾರಿ ಹಾಗೆ ಲಾರಿಯ ಚಾಲಕನ ಶೋಧ ಕಾರ್ಯ ಮುಂದುವರೆದಿದೆ. ಶಾಸಕ ಸತೀಶ್ ಸೈಲ್ ಅವರೇ ಮುಂದೆ ನಿಂತು ಈ ರಕ್ಷಣಾ ಕಾರ್ಯಾಚರಣೆ ಶೋಧ ಕಾರ್ಯಾಚರಣೆಯ ಕಂಪ್ಲೀಟ್ ಆಗು ಹೋಗುಗಳನ್ನು ಗಮನಿಸ್ತಾ ಇದ್ದಾರೆ. ಹಿಟಾಚಿ ಬೂಮಾರ್ ಯಂತ್ರವನ್ನ ತರಿಸಿ ಶೋಧ ಕಾರ್ಯವನ್ನ ಇದೀಗ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಕೂಡ ಶೋಧ ಕಾರ್ಯವನ್ನ ನಡೆಸಿಕೊಂಡು ಹೋಗಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದ ಎಲ್ಲಾ ವ್ಯವಸ್ಥೆಯನ್ನ ಖುದ್ದು ಮುಂದೆ ನಿಂತು ಶಾಸಕ ಸತೀಶ್ ಸೈಲ್ ಅವರು ಗಮನಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಾವೆಲ್ಲ ರೀತಿಯಲ್ಲಿ ಸಾಧ್ಯವೋ ಅಷ್ಟೂ ರೀತಿಯ ಪ್ರಯತ್ನ ಮಾಡಲಾಗ್ತಾ ಇದೆ ಶೋಧ ಕಾರ್ಯಕ್ಕೆ. ಈಗ ತರಿಸಲಾಗಿರುವ ಈ ಯಂತ್ರ ಅದರಿಂದ ಯಾವ ರೀತಿ ಸಹಾಯ ಆಗೋ ನಿರೀಕ್ಷೆ ಇದೆ? ಸ್ಮಿತಾ ನೋಡಿ, ರಸ್ತೆ ಮೇಲೆ ಅದು GPS ಟ್ರ್ಯಾಕರ್ ಪತ್ತೆ ಆಗ್ತಾ ಇತ್ತು. ಹಾಗಾಗಿ ಆ ಜಾಗದಲ್ಲಿ ಇರಬಹುದು ಅಂತ ಹೇಳಿ ಒಂದಷ್ಟು ಸಸ್ಪೆಕ್ಟ್ ಮಾಡಲಾಗಿತ್ತು. ಆ ಜಾಗದಲ್ಲಿ ಕಂಪ್ಲೀಟ್ ಆಗಿ ಮಣ್ಣು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಲಾಗಿತ್ತು. ಆದರೆ ಅಲ್ಲಿಯೂ ಕೂಡ ಪತ್ತೆ ಆಗಿಲ್ಲ. ಈಗ ಆ ಗಂಗಾವಳಿ ನದಿಯ ಒಳಗಡೆ ಆ ಟ್ರಕ್ ಇರಬಹುದು, ಜೊತೆಗೆ ನಮ್ಮವರೇ ನಾಪತ್ತೆ ಆಗಿದ್ದಾರೆ, ಅವರು ಕೂಡ ಅಲ್ಲೇ ಸಿಲುಕಿಕೊಂಡಿರ್ಬೋದು ಅನ್ನುವ ಅನುಮಾನದ ಆಧಾರದಲ್ಲಿ ಈಗ ನದಿಯ ಒಳಗಡೆ ಕಾರ್ಯಾಚರಣೆನ ಮಾಡಬೇಕು. ಅಂದರೆ ರೋಡ್ನ ಮೇಲ್ಭಾಗದಲ್ಲಿ, ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ JCBಗಳನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕ ಮಣ್ಣೆತ್ತುವ ಕೆಲಸ ಒಂದಾದರೆ, ನದಿಯ ಒಳಗಿಂದ ಮಣ್ಣನ್ನು ಎತ್ತೋದು ಬಹಳ ಕಷ್ಟಕರ. ಹಾಗಾಗಿ ಆ ಒಂದು ಕಾರ್ಯಕ್ಕೋಸ್ಕರ ಈ ಒಂದು ಬೂಮರ್ 200 ಹಿಟಾಚಿ ಅನ್ನುವ ಮೆಷಿನನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ನನಗ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಇದು 40 ಅಡಿ ಉದ್ದ ಇರುವಂಥ ಒಂದು 60 ಅಡಿ ಉದ್ದ ಇರುವಂಥ ಈ ಒಂದು ಬಕೀಟ್ ಏನಿದೆ ನೋಡಿ, ಈ ಒಂದು ಬಕೀಟ್ ಇದೆಯಲ್ಲ, ಇದು ಸೀದಾ ನದಿಯ ಒಳಗಡೆ ಹೋಗುತ್ತೆ. ನದಿಯ ಒಳಗಡೆಯಿಂದ ಆ ಒಂದು ಮಣ್ಣನ್ನು ಎತ್ತುವ ಕೆಲಸ ಕೂಡ ಆಗುತ್ತೆ. ಈಗ ನಮ್ಮೊಂದಿಗೆ ಶಾಸಕರಾಗಿರುವಂಥ ಸತೀಶ್ ಅವರು ಇದ್ದಾರೆ. ಅವರ ಒಂದು ವೈಯಕ್ತಿಕ ಹಿತಾಸಕ್ತಿಯಿಂದ ಇದನ್ನು ತರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಸರ್, ಈಗ ಇದು ಎಷ್ಟು ಉಪಕಾರಿ ಆಗುತ್ತೆ ಈ ಒಂದು ಕಾರ್ಯಾಚರಣೆಗೆ? ಈಗ ಇದು ಏನಾಗಿದೆ, ಇವತ್ತಿನ ತನಕ ನಾವು ಕಾರ್ಯಾಚರಣೆಯನ್ನು ಗುಡ್ಡದ ಸೈಡ್ ಮಾಡಿದ್ವಿ. ನನಗೆ ಮೊದಲಿಂದ ನಾನು ತಮ್ಮ ಹತ್ರ ಹೇಳಿದೆ, ಇದು ನದಿಯ ಸೈಡ್ನಲ್ಲೇ ಇರಬೇಕಂತ ಹೇಳ್ಕೊಂಡು. ಯಾಕಂದರೆ ಪೂರ್ವ ಈಶಾನ್ಯ ಅಥವಾ ಪೂರ್ವ ಆಗ್ನೇಯ ಡೈರೆಕ್ಷನ್ನಲ್ಲೇ ಗಾಡಿ ಬಿದ್ದಿರ್ಬೋದು ಅಂತ ಅಂದಾಜು ಬರ್ತದೆ. ಇಟ್ ಈಸ್ ಅ ಕಾಮನ್ ಥಿಂಕಿಂಗ್. ಅಂದರೆ ಯಾಕಂತಂದರೆ ಎರಡು ಹೈ ಲೈನಿನ ಹೋಗಿದೆಯಲ್ಲ, ಅದು ಹೈ ಲೈನಿಂದ ಮಧ್ಯದಲ್ಲಿ ತೊಗೊಂಡು ಹೋದರೆ ಅದು ಅಂಗಡಿ ಇತ್ತು. ಆ ಅಂಗಡಿ ಹಿಂದೆ ಜರಿದು ಹೋಗಿದೆ. ಈ ಥರ ಮಧ್ಯದಲ್ಲಿ ಡಿವೈಡರ್ ಇರಲಿಲ್ಲ ಅಲ್ಲಿ. ಅರ್ಥ ಆಯ್ತಲ್ಲ? ಈ ಮಣ್ಣು ಏನಾಗ್ತದೆ, ಕೆಸರಾದ ಮೇಲೆ ಇದನ್ನು ನುಗ್ಗಿ ಹೋಗ್ತದೆ. ಕೆಸರು ಇದ್ರ ಮೇಲೆ ಬೀಳಿಲ್ಲ. ಆವಾಗ ನುಗ್ಗಿ ಹೋದ್ಮೇಲೆ ಯಾವಾಗ ನದಿಯ ಪಾತ್ರ ಬಂತಲ್ಲ, ಆವಾಗ ಇದು ಡೌನ್ ಆಗಿ ಈಗ ಉಲ್ಟಾ ಬಿದ್ದಿದೆ. ಈಗ ನದಿಯಲ್ಲಿ ಇದೆ ಅಂತೇಳಿ ಒಂದು ಸಸ್ಪೆಕ್ಟ್ ಇದೆ. ಎಷ್ಟೊತ್ತು ಕಾರ್ಯಾಚರಣೆ ಆರಂಭ ಮಾಡ್ತಾರೆ? ಇದು ಕರೆಕ್ಟ್ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೇವೆ. ಶಾಸಕರು ಹೇಳಿದ ಪ್ರಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದನ್ನು ಒಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಲಾಗ್ತದೆ. ಸ್ಮಿತಾ. ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿಶೇಷವಾಗಿ ಹಿಟಾಚಿ ಕಂಪನಿಯ ಬೂಮಾರ್ ಯಂತ್ರವನ್ನ ತರಿಸಿ ಇದೀಗ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಕೇರಳದ ಲಾರಿ ಕಂಪನಿಯವರು GPS ಆಧಾರದ ಮೇಲೆ ಲಾರಿ ಶಿರೂರಿನ ಗುಡ್ಡದ ಭಾಗದಲ್ಲಿ ಇರಬಹುದು ಅಂತ ಹೇಳಿದ್ರು. ಗುಡ್ಡ ಕುಸಿತ ಆದ ಜಾಗದಲ್ಲೇನೆ ಶೋಧ ಕಾರ್ಯವನ್ನ ನಿರಂತರವಾಗಿ ಮಾಡಲಾಗಿತ್ತು. ಆದರೆ ಈಗ ಮಣ್ಣಿನ ಅಡಿಯಲ್ಲಿ ಲಾರಿ ಇರುವ ಸಾಧ್ಯತೆಗಳು ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ನದಿ ಭಾಗದಲ್ಲಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ನದಿ ಭಾಗದಲ್ಲಿ ಆಳಕ್ಕಿಳಿದು ಆ ಮಣ್ಣನ್ನು ತೆಗೆಯೋದು ಸುಲಭದ ಕೆಲಸ ಅಲ್ಲ.
ಹೀಗಾಗಿ ಇದಕ್ಕೆ ಅಂತಲೇ ಈ ಯಂತ್ರವನ್ನು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಈ ಯಂತ್ರವನ್ನು ತರಿಸಲಾಗಿದೆ. ನದಿಯ ಆಳದವರೆಗೂ ಕೂಡ ತಲುಪಿ ಅಲ್ಲಿ ಶೋಧವನ್ನು ನಡೆಸಲಿಕ್ಕೆ ಈ ಯಂತ್ರ ಬಹಳ ಸಹಾಯವಾಗುತ್ತೆ ಅನ್ನೋದು. ಇಂಥ ಆಪರೇಷನ್ಗಳಿಗೇನೆ ಬಳಸೋದು ಈ ಯಂತ್ರವನ್ನು ವಿಶೇಷವಾಗಿ. ಸತೀಶ್ ಸೈಲ್ ಸ್ಥಳೀಯ ಶಾಸಕರು ಅವರು ಸ್ವಹಿತಾಸಕ್ತಿಯಿಂದ ಈ ಮಷೀನನ್ನು ತರಿಸಿದ್ದಾರೆ. ಇವತ್ತು ಇಡೀ ದಿನ ಇದೇ ಒಂದು ಯಂತ್ರದ ಸಹಾಯದೊಂದಿಗೆ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಶಿರೂರಿನ ಕಡೆಗೆ ಈ ಲಾರಿ ಬಂದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗುವ ದೃಶ್ಯ. ಮತ್ತೊಂದು ಕಡೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಲಾರಿ ನಾಪತ್ತೆಯಾಗಿರುವ ಲಾರಿಯ ಶೋಧ ಕಾರ್ಯ ಇವತ್ತು ಕೂಡ ಮುಂದುವರೆದಿದೆ. ಹಿಟಾಚಿ ಬೂಮರ್ನಿಂದ ಮಣ್ಣನ್ನ ತೆರವುಗೊಳಿಸಲಾಗ್ತಾ ಇದೆ. NDRF, STRF ಹಾಗೆ ಸೇನೆ ಶೋಧ ಕಾರ್ಯದಲ್ಲಿ ಭಾಗಿಯಾಗಿವೆ. ಸತೀಶ್ ಸೈಲ್ ಶಾಸಕರು ಸ್ಥಳದಲ್ಲೇ ಇದ್ದಾರೆ. ಎಲ್ಲಾ ಕಾರ್ಯಾಚರಣೆಯನ್ನ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. 60 ಅಡಿ ಉದ್ದಕ್ಕೆ ಚಾಚಿ ಕಲ್ಲು ಮಣ್ಣನ್ನ ಎತ್ತುವ ಯಂತ್ರವನ್ನ ಇದೀಗ ತರಿಸಲಾಗಿದೆ. ಹೈವೇಯಲ್ಲಿ ಬಿದ್ದ ಕಲ್ಲು ಮಣ್ಣು ಎತ್ತಾ ಇದ್ದಾರೆ. ರಕ್ಷಣಾ ಕಾರ್ಯಾಚರಣೆಯ ತಂಡ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. IRB ಸಿಬ್ಬಂದಿ ಕೂಡ ಕೋಸ್ಟಲ್ ಗಾರ್ಡ್ ಹೆಲಿಕಾಪ್ಟರ್ ಅನ್ನ ಬಳಸಿ ಕೂಡ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ ಬೂಮರ್ ಯಂತ್ರ. ಈ ಯಂತ್ರವನ್ನ ಶಾಸಕ ಸತೀಶ್ ಸೈಲ್ ಅವರೇ ತರಿಸಿದ್ದಾರೆ. ಅಂಕೋಲಾದಲ್ಲಿ ಆಗಿರುವಂತಹ ದುರಂತ ಪ್ರಕರಣ ಈ ಕ್ಷಣದವರೆಗೂ ಕೂಡ ನಾಪತ್ತೆಯಾಗಿರುವ ಲಾರಿ ಹಾಗೆ ಲಾರಿಯ ಚಾಲಕನ ಶೋಧ ಕಾರ್ಯ ಮುಂದುವರೆದಿದೆ. ಶಾಸಕ ಸತೀಶ್ ಸೈಲ್ ಅವರೇ ಮುಂದೆ ನಿಂತು ಈ ರಕ್ಷಣಾ ಕಾರ್ಯಾಚರಣೆ ಶೋಧ ಕಾರ್ಯಾಚರಣೆಯ ಕಂಪ್ಲೀಟ್ ಆಗು ಹೋಗುಗಳನ್ನು ಗಮನಿಸ್ತಾ ಇದ್ದಾರೆ. ಹಿಟಾಚಿ ಬೂಮಾರ್ ಯಂತ್ರವನ್ನು ತರಿಸಿ ಶೋಧ ಕಾರ್ಯವನ್ನು ಇದೀಗ ನಡೆಸಲಾಗ್ತಾ ಇದೆ. ಹೆಲಿಕಾಪ್ಟರ್ ಮೂಲಕ ಕೂಡ ಶೋಧ ಕಾರ್ಯವನ್ನು ನಡೆಸ್ಕೊಂಡು ಹೋಗಲಾಗ್ತಾ ಇದೆ. ರಕ್ಷಣಾ ಕಾರ್ಯಾಚರಣೆಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನ ಖುದ್ದು ಮುಂದೆ ನಿಂತು ಶಾಸಕ ಸತೀಶ್ ಸೈಲ್ ಅವರು ಗಮನಿಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಸ್ಥಳದಿಂದ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಯಾವೆಲ್ಲ ರೀತಿಯಲ್ಲಿ ಸಾಧ್ಯವೋ ಅಷ್ಟೂ ರೀತಿಯ ಪ್ರಯತ್ನ ಮಾಡಲಾಗ್ತಾ ಇದೆ ಶೋಧ ಕಾರ್ಯಕ್ಕೆ. ಈಗ ತರಿಸಲಾಗಿರುವ ಈ ಯಂತ್ರ ಅದರಿಂದ ಯಾವ ರೀತಿ ಸಹಾಯ ಆಗೋ ನಿರೀಕ್ಷೆ ಇದೆ? ಸ್ಮಿತಾ ನೋಡಿ, ರಸ್ತೆ ಮೇಲೆ ಅದು GPS ಟ್ರ್ಯಾಕರ್ ಪತ್ತೆ ಆಗ್ತಾ ಇತ್ತು. ಹಾಗಾಗಿ ಆ ಜಾಗದಲ್ಲಿ ಇರಬಹುದು ಅಂತ ಹೇಳಿ ಒಂದಷ್ಟು ಸಸ್ಪೆಕ್ಟ್ ಮಾಡಲಾಗಿತ್ತು. ಆ ಜಾಗದಲ್ಲಿ ಕಂಪ್ಲೀಟ್ ಆಗಿ ಮಣ್ಣು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಲಾಗಿತ್ತು. ಆದರೆ ಅಲ್ಲಿಯೂ ಕೂಡ ಪತ್ತೆ ಆಗಿಲ್ಲ. ಈಗ ಆ ಗಂಗಾವಳಿ ನದಿಯ ಒಳಗಡೆ ಆ ಟ್ರಕ್ ಇರಬಹುದು, ಜೊತೆಗೆ ನಮ್ಮವರೇ ನಾಪತ್ತೆ ಆಗಿದ್ದಾರೆ, ಅವರು ಕೂಡ ಅಲ್ಲೇ ಸಿಲುಕಿಕೊಂಡಿರ್ಬೋದು ಅನ್ನುವ ಅನುಮಾನದ ಆಧಾರದಲ್ಲಿ ಈಗ ನದಿಯ ಒಳಗಡೆ ಕಾರ್ಯಾಚರಣೆಯನ್ನು ಮಾಡಬೇಕು. ಅಂದರೆ ರೋಡ್ನ ಮೇಲ್ಭಾಗದಲ್ಲಿ, ಅಂದರೆ ಭೂಮಿಯ ಮೇಲ್ಭಾಗದಲ್ಲಿ JCBಗಳನ್ನು ಬಳಕೆ ಮಾಡಿಕೊಂಡು ಅದರ ಮೂಲಕ ಮಣ್ಣೆತ್ತುವ ಕೆಲಸ ಒಂದಾದರೆ, ನದಿಯ ಒಳಗಿಂದ ಮಣ್ಣನ್ನು ಎತ್ತೋದು ಬಹಳ ಕಷ್ಟಕರ. ಹಾಗಾಗಿ ಆ ಒಂದು ಕಾರ್ಯಕ್ಕೋಸ್ಕರ ಈ ಒಂದು ಬೂಮರ್ 200 ಹಿಟಾಚಿ ಅನ್ನುವ ಮಿಷಿನನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ನನಗ ಅದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೀನಿ. ನೋಡಿ, ಇದು 40 ಅಡಿ ಉದ್ದ ಇರುವಂಥ ಒಂದು 60 ಅಡಿ ಉದ್ದ ಇರುವಂಥ ಈ ಒಂದು ಬಕೀಟ್ ಏನಿದೆ ನೋಡಿ, ಈ ಒಂದು ಬಕೀಟ್ ಇದೆಯಲ್ಲ, ಇದು ಸೀದಾ ನದಿಯ ಒಳಗಡೆ ಹೋಗುತ್ತೆ. ನದಿಯ ಒಳಗಡೆಯಿಂದ ಆ ಒಂದು ಮಣ್ಣನ್ನು ಎತ್ತುವ ಕೆಲಸ ಕೂಡ ಆಗುತ್ತೆ. ಈಗ ನಮ್ಮೊಂದಿಗೆ ಶಾಸಕರಾಗಿರುವಂಥ ಸತೀಶ್ ಸೈಲ್ ಅವರು ಇದ್ದಾರೆ. ಅವರ ಒಂದು ವೈಯಕ್ತಿಕ ಹಿತಾಸಕ್ತಿಯಿಂದ ಇದನ್ನು ತರಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಸರ್, ಈಗ ಇದು ಎಷ್ಟು ಉಪಕಾರಿ ಆಗುತ್ತೆ ಈ ಒಂದು ಕಾರ್ಯಾಚರಣೆಗೆ? ಈಗ ಇದು ಏನಾಗಿದೆ, ಇವತ್ತಿನ ತನಕ ನಾವು ಕಾರ್ಯಾಚರಣೆಯನ್ನು ಗುಡ್ಡದ ಸೈಡ್ ಮಾಡಿದ್ವಿ. ನನಗೆ ಮೊದಲಿಂದ ನಾನು ನಿಮ್ಮ ತಮ್ಮ ಹತ್ರ ಹೇಳಿದೆ, ಇದು ನದಿಯ ಸೈಡ್ನಲ್ಲೇ ಇರಬೇಕಂತ ಹೇಳ್ಕೊಂಡು. ಯಾಕಂದರೆ ಪೂರ್ವ ಈಶಾನ್ಯ ಅಥವಾ ಪೂರ್ವ ಆಗ್ನೇಯ ಡೈರೆಕ್ಷನ್ನಲ್ಲೇ ಗಾಡಿ ಬಿದ್ದಿರ್ಬೋದು ಅಂತ ಅಂದಾಜು ಬರ್ತದೆ. ಇಟ್ ಈಸ್ ಅ ಕಾಮನ್ ಥಿಂಕಿಂಗ್. ಅಂದರೆ ಯಾಕಂತಂದರೆ 2 ಹೈ ಲೈನಿನ ಹೋಗಿದೆಯಲ್ಲ, ಅದು ಹೈ ಲೈನಿಂದ ಮಧ್ಯದಲ್ಲಿ ತೊಗೊಂಡು ಹೋದರೆ ಅದು ಅಂಗಡಿ ಇತ್ತು. ಆ ಅಂಗಡಿ ಹಿಂದೆ ಜರಿದು ಹೋಗಿದೆ. ಈ ಥರ ಮಧ್ಯದಲ್ಲಿ ಡಿವೈಡರ್ ಇರಲಿಲ್ಲ ಅಲ್ಲಿ. ಅರ್ಥ ಆಯ್ತಲ್ಲ? ಈ ಮಣ್ಣು ಏನಾಗ್ತದೆ, ಕೆಸರಾದ ಮೇಲೆ ಇದನ್ನು ನುಗ್ಗಿ ಹೋಗ್ತದೆ. ಕೆಸರು ಇದ್ರ ಮೇಲೆ ಬೀಳಿಲ್ಲ. ಆವಾಗ ನುಗ್ಗಿ ಹೋದ್ಮೇಲೆ ಯಾವಾಗ ನದಿಯ ಪಾತ್ರ ಬಂತಲ್ಲ, ಆವಾಗ ಇದು ಡೌನ್ ಆಗಿ ಈಗ ಉಲ್ಟಾ ಬಿದ್ದಿದೆ. ಈಗ ನದಿಯಲ್ಲಿ ಇದೆ ಅಂತೇಳಿ ಒಂದು ಸಸ್ಪೆಕ್ಟ್ ಇದೆ. ಎಷ್ಟೊತ್ತು ಕಾರ್ಯಾಚರಣೆ ಆರಂಭ ಮಾಡ್ತಾರೆ? ಇದು ಕರೆಕ್ಟ್ 12 ಗಂಟೆಗೆ ಸ್ಟಾರ್ಟ್ ಮಾಡ್ತಿದ್ದೇವೆ. ಶಾಸಕರು ಹೇಳಿದ ಪ್ರಕಾರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದನ್ನು ಒಳಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಾರ್ಯಾಚರಣೆಯನ್ನು ಕೂಡ ಆರಂಭ ಮಾಡ್ತೀವಿ ಅಂತ ಹೇಳಲಾಗ್ತದೆ. ಸ್ಮಿತಾ.
ರೈಟ್, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ವಿಶೇಷವಾಗಿ ಹಿಟಾಚಿ ಕಂಪನಿಯ ಬೂಮಾರ್ ಯಂತ್ರವನ್ನ ತರಿಸಿ ಇದೀಗ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಕೇರಳದ ಲಾರಿ ಕಂಪನಿಯವರು GPS ನ ಆಧಾರದ ಮೇಲೆ ಲಾರಿ ಶಿರೂರಿನ ಗುಡ್ಡದ ಭಾಗದಲ್ಲಿ ಇರಬಹುದು ಅಂತ ಹೇಳಿದ್ರು. ಗುಡ್ಡ ಕುಸಿತ ಆದ ಜಾಗದಲ್ಲೇನೆ ಶೋಧ ಕಾರ್ಯವನ್ನ ನಿರಂತರವಾಗಿ ಮಾಡಲಾಗಿತ್ತು. ಆದರೆ ಈಗ ಮಣ್ಣಿನ ಅಡಿಯಲ್ಲಿ ಲಾರಿ ಇರುವ ಸಾಧ್ಯತೆಗಳು ಕಡಿಮೆ ಆಗಿರುವ ಹಿನ್ನೆಲೆಯಲ್ಲಿ ನದಿ ಭಾಗದಲ್ಲಿ ಶೋಧ ಕಾರ್ಯ ಮಾಡಲಾಗ್ತಾ ಇದೆ. ನದಿ ಭಾಗದಲ್ಲಿ ಆಳಕ್ಕಿಳಿದು ಆ ಮಣ್ಣನ್ನು ತೆಗೆಯೋದು ಸುಲಭದ ಕೆಲಸ ಅಲ್ಲ. ಹೀಗಾಗಿ ಇದಕ್ಕೆ ಅಂತಲೇ ಈ ಯಂತ್ರವನ್ನು ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಈ ಯಂತ್ರವನ್ನು ತರಿಸಲಾಗಿದೆ. ನದಿಯ ಆಳದವರೆಗೂ ಕೂಡ ತಲುಪಿ ಅಲ್ಲಿ ಶೋಧವನ್ನು ನಡೆಸಲಿಕ್ಕೆ ಈ ಯಂತ್ರ ಬಹಳ ಸಹಾಯವಾಗುತ್ತೆ ಅನ್ನೋದು. ಇಂಥ ಆಪರೇಷನ್ಗಳಿಗೇನೆ ಬಳಸೋದು ಈ ಯಂತ್ರವನ್ನು. ವಿಶೇಷವಾಗಿ ಸತೀಶ್ ಸೈಲ್ ಸ್ಥಳೀಯ ಶಾಸಕರು ಅವರು ಸ್ವಹಿತಾಸಕ್ತಿಯಿಂದ ಈ ಮಷೀನನ್ನು ತರಿಸಿದ್ದಾರೆ. ಇವತ್ತು ಇಡೀ ದಿನ ಇದೇ ಒಂದು ಯಂತ್ರದ ಸಹಾಯದೊಂದಿಗೆ ಶೋಧ ಕಾರ್ಯವನ್ನು ನಡೆಸಲಾಗುತ್ತೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರೋದು ಶಿರೂರಿನ ಕಡೆಗೆ ಈ ಲಾರಿ ಬಂದಿತ್ತು ಅನ್ನೋದಕ್ಕೆ ಸಾಕ್ಷಿಯಾಗುವ ದೃಶ್ಯ.